ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದಿದ ತಕ್ಷಣ ಅಪ್ಪಾಜಿನ ಕರಿತಾ ಇದ್ದಾರೆ ನೋಡಿ. ಸ್ಟ್ಯಾಂಡ್ ಮುರಿದಾಕಿದ್ದೀರಲ್ಲ, ಯಾರು ಮುರಿದೈತಿ? ಅಯ್ಯೋ, ಅದು ಸಿಗಿಸ್ಕೊಂಡೈತೆ ಅಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಹೋಮ್ ಮೇಡ್ ಪನ್ನೀರ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ಪನ್ನೀರ್ ಮಾಡಿದ್ದಿತ್ತು, ಹೇಗೆ ಬಂದಿದೆ ನೋಡೋಣ ಅಂತ ಹೇಳಿ ಓಪನ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು, ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು. ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತುಂಬ ಚಿಕ್ಕದಾಗಿ ಮಾಡಿದೆ ನೋಡೋಣ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡಿದ್ದಿತ್ತು ನಾನು. ನಮ್ಮ ಚಿಕ್ಕಕ್ಕ ಹೇಳಿದ್ರು ಈ ಥರ ಮಾಡಬೇಕು ಅಂತ. ಸೊ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು. ನಾನು ಅಂಗಡಿಯಲ್ಲಿ ತರಿಸ್ತೀನಿ ಪನ್ನೀರ್ನ, ಅದಕ್ಕಿಂತ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಖುಷಿ ಆಯಿತು. ಬಟ್ ನಾನು ಇದನ್ನು ರೆಸಿಪಿಯನ್ನು ತೋರಿಸಿಲ್ಲ. ಬಟ್ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಇದೆ ಪನ್ನೀರ್ ಯಾವ ಥರ ಮಾಡೋದು ಅಂತ. ಬಟ್ ಸಿಂಪಲಾಗಿ ನಾನು ಯಾವ ಥರ ಮಾಡ್ತೀನಿ, ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ಹೇಳ್ತೀನಿ. ಇಲ್ಲಿ ಹುಳ್ಳಿಕಾಳನ್ನ ಮೊಳಕೆ ಬರಿಸಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಂಡ್ ನಾನು ಅರ್ಲಿ ಮಾರ್ನಿಂಗ್ ಡ್ರಿಂಕಿಗೆ ಚಿಯಾ ಸೀಡು ಮತ್ತು ಲೆಮನ್ ವಾಟರ್ನ ಮಿಕ್ಸ್ ಮಾಡಿ ತೊಗೊತಾ ಇದ್ದೀನಿ. ಸಬ್ಜಾ ಸೀಡ್ಸ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಚಿಯಾ ಸೀಡು ತುಂಬ ಹೀಟ್ ಜಾಸ್ತಿ, ಅದಕ್ಕೋಸ್ಕರ ನನ್ನ ಮುದ್ದುಮ್ಮ ನನ್ನ ಹಸ್ಬೆಂಡ್ಗೆ ಟೀ ನಾನು ಕೊಡ್ತೀನಿ ಅಂತ ಹೇಳಿ ತೊಗೊಂಡೋಗಿ ಕೊಡ್ತಾಯಿದ್ದಾರೆ ಮಾರ್ನಿಂಗು. ನಂದು ಸ್ಟ್ಯಾಂಡ್ ಏನೋ ಮುರಿದ್ಬಿಟ್ಟಿದ್ದಾರೆ ಅನಿಸುತ್ತೆ. ಯೂಟ್ಯೂಬ್ಗೋಸ್ಕರ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ, ಅದನ್ನು ರೆಡಿ ಮಾಡಿಕೊಡ್ತಾಯಿದ್ರು. ರೆಡಿ ಮಾಡಿಕೊಟ್ರು. ಬಟ್ ಅದು ನಿಂತ್ಕೊತಾನೆ ಇರಲಿಲ್ಲ. ಓಕೆ, ಟೀ ಮಾಡಿ ಎಲ್ಲ ನನ್ನ ಮದ್ದು ಕೊಟ್ಟರು. ಹಾಲು ಕುಡಿಸ್ಬೇಕು ಅಂತ ಹೇಳಿದರೆ ನನ್ನ ಕಂದನಿಗೆ ದೊಡ್ಡ ಸಾಹಸನೇ ಮಾಡಬೇಕು. ನಮಗೆ ಎಷ್ಟು ಆಟ ಆಡಿಸ್ತಾರೆ ಅಂದರೆ, ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಲು ಕೊಡ್ತೀನಿ. ಒಂದು 50 ml ಅಷ್ಟೇ ಕೊಡೋದು ನಾನು. ಆಯಿತು, ಓಕೆ, ಆರ್ಕೊಳ್ಳಿ ಅಂತೇಳಿ ನಾನು ನೀರು ಕುಡಿದ್ಬೇಡ ಅಂತ ಹೇಳಿ ನೀರು ಕುಡಿತಾ ಇದ್ದೀನಿ. ನನಗೆ ಫೇಸಲ್ಲೆಲ್ಲ ತುಂಬ ಪಿಂಪಲ್ಸು ಮತ್ತು ಫೇಸೆಲ್ಲ ಚೇಂಜ್ ಆಗ್ತಾಯಿದೆ, ಬ್ಲ್ಯಾಕ್ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಒಂದೊಂದು ಟೈಮ್ ಒಂದೊಂದು ಥರ ಆಗುತ್ತೆ. ನಾನು ಆ್ಯಕ್ಚುಲಿ ಬ್ಯೂಟಿ ಮೇಂಟೈನ್ ಎಲ್ಲ ಮಾಡಲ್ಲ, ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕೆ ಓಕೆ, ನನ್ನ ಮುದ್ದುಮಗೆ ನೋಡಿ ಹಾಲು ಕುಡಿಸ್ತಾ ಇದ್ದೀನಿ. ಫುಲ್ಲು ಸ್ಟೋರೀಸ್ ಹೇಳ್ಕೊಂಡು ಹಾಲು ಕುಡಿಸ್ಬೇಕು. ಸುಮಂಟಿನೂ ಎತ್ಕೊಂಡು ಹೋಯ್ತಂತೆ ಮಗನೇ. ಸುಮಂಟಿ, ಸಮೃದ್ಧಿ, ಮನ್ವಿತ್ ಎಲ್ಲಾರನ್ನೂ ಎತ್ಕೊಂಡು ಹೋಯ್ತಂತೆ ಮಗನೇ. ಅಣ್ಣನೂ ಎತ್ಕೊಂಡು ಹೋಯ್ತಂತೆ ಬಂಗಾರಿ. ನೀನು ಜೋರು ಮಾಡು. ಚುಮ್ಮನ್ವಿ, ಸಮನ್ವಿ ಕಂದ, ಸಮನ್ವಿ ಕರೆಕ್ಟ್. ಸಮೃದ್ಧಿ ಅಲ್ಲ, ಸಮನ್ವಿನೂ ಎತ್ಕೊಂಡು ಹೋಯ್ತಂತೆ ಕಂದ. ಜೋರು ಮಾಡು. ಓ, ಮಮ್ಮು ಕುಡ್ದಿಲ್ಲ ಅಂದರೆ ಎಲ್ಲರನ್ನೂ ಎತ್ಕೊಂಡು ಹೋಗುತ್ತೆ. ಸ್ಕೂಲ್ಗೆ ಹೋಗ್ತಾರೆ ಅವರೆಲ್ಲ. ನೀನು ಯಾವಾಗ ಹೋಗೋದು? ಓನ್ಲಿ 4 months ಲೆಫ್ಟ್. ಸ್ಕೂಲ್ಗೆ ಹಾಕ್ತೀವಿ ಬೇಕಾರೆ? ಬೇಡ ಅಲ್ವಾ? ಸ್ಕೂಲ್ ಕಳ್ಸೋರಂತೆ ಅಪ್ಪಾಜಿ ನಿನ್ನ. ಕೈ ತೆಗಿ. ಇಲ್ಲಿ ನೋಡು ಬಂಗಾರ, ನಾಲ್ಗೆ ನೋಡು ಬಂಗಾರ. ಬಂಗಾರ ಬೇಗ ನೋಡು. ಸೂಪರ್. ಮೂಗ್ ಮುಟ್ಬೇಕು ಮಾದು. ಕೈ ಬಿಟ್ಟು ಮಾಡಿ, ಜೋರು ಮಾಡಿ, ಜೋರು ಮಾಡಿ. ಇನ್ನು ನಾಲ್ಗೆ ಯಾರು ತೆಗಿಯೋದಂಗೆ ಹಿಂಗೆ ಮತ್ತೆ ಮಾಡ್ತೈತಿ ಇದು. ಬೇಗ ಮಾಡ್ಬೇಕು. ಸಮನ್ವಿನ ಎತ್ಕೊಂಡು ಹೋಯ್ತಂತೆ. ವ್ಯಾನಾಗ ಹೋದವ್ರು ಸ್ಕೂಲ್ಕ. ಜೋರು ಮಾಡು. ವ್ಯಾನಾಗ ಹೋದವ್ರನ್ನ ಸ್ಕೂಲ್ಕ ಅವರು. ಫಸ್ಟ್ ಮಾಡ್ತೀನಿ, ನೀನು ಕಸ ಗುಡ್ಸೋಕೆ. ಗುಡ್ಸ್ ನನ್ನ. ಗುಡ್ ಗರ್ಲ್ ಅಮ್ಮ, ವೆರಿ ಗುಡ್ ಗರ್ಲ್ ಮಾ. Mommy little helper ma, you are a
ವಾರಿ ವರ ವಾರಿ ಕ್ಲವಗಲ್ಮ ದೃಷ್ಟಿ ತೆಗಿಯೋದು ಬೇಡ ಗುಡ್ಸು ನೋಡ ಮುದ್ದೇನಹಳ್ಳಿ ಡಾಕ್ಟರ್ ಹಾಸ್ಪಿಟಲ್ ಫಿಸಿಯೋಥೆರಪಿ ನಿನ್ನೆ ಗುಡ್ಸ್ಮ ಏನಾಗಿದೆ ಕೇರಳ ಒಬ್ಬನ ಜೊತೆ ಕ್ಯಾಬ್ ಡ್ರೈವರ್ ಜೊತೆ ಇದು ನೀನು ಮರ್ಡರ್ ಮಾಡ್ಯಾನ ಸುರಗಿ ಗೊತ್ತಲ್ಲ ಮುದ್ದೇನಹಳ್ಳಿ ಹಾಸ್ಪಿಟಲ್ ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲಿ. ಓಕೆ, ಇವತ್ತು ನೇರ್ಲೆಂಡ್ ಜ್ಯೂಸ್ ಮಾಡೋಣ. ಇದನ್ನು ಬ್ಲೂಬೆರಿ ನವಾ ಪ್ಲಮ್ ಅಂತೆಲ್ಲ ಕರೀತಾರೆ. ಇಂಡಿಯನ್ ಇಂಗ್ಲೀಷಲ್ಲಿ ಬ್ಲೂಬೆರಿ ಅಂತಲೇ ಕರೀತಾರೆ. ಆ್ಯಕ್ಚುಲಿ ವರ್ಡು ನವಾ ಪ್ಲಮ್ ಅಂತ. ಓಕೆ, ಇದು ಜ್ಯೂಸ್ ಮಾಡೋಣ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ಲಾಗಲ್ಲೂ ತೋರಿಸ್ಕೊಟ್ಟಿದ್ದೀನಿ. ಈ ಲಾಗಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಬೀಜ ಬಿಟ್ಟು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್ ಇದು. ಬಾಡಿಯಲ್ಲಿ ಶುಗರ್ ಲೆವೆಲ್ ಕಂಟೆಂಟ್ನ ಕಡಿಮೆ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ಗೂ ಒಳ್ಳೆಯದು ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ ಡಯಾಬಿಟಿಸ್ ಇರೋರಿಗೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಹ ಇರುತ್ತೆ ಜ್ಯೂಸು. ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗು ಕಾಫಿ ಟೀ ಕುಡಿಯೋ ಬದಲು ಈ ಥರ ಏನಾದರೂ ಒಂದು ಹೆಲ್ತಿ ಡ್ರಿಂಕ್ ಕುಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಒಂದು 15 ಡೇಸ್ 1 ವೀಕಿಂದ ಮಾಡ್ತಾಯಿದ್ದೀನಿ. ಒಂದೊಂದು ಡೇ ಮಿಸ್ ಆಗುತ್ತೆ ಬಿಟ್ಟರೆ ಡೈಲಿ ಮಾಡಿಕೊಡ್ತೀನಿ ನಾನು. ಚೆನ್ನಾಗಿತ್ತು ಇದು ಸೀಸನ್. ಏನಕ್ಕೆ ಮತ್ತಿದ್ದು ನೋಡಿ, ಫೋನ್ ಎತ್ಕೊಳೋದಕ್ಕೆ ಇಷ್ಟು ಸಾಹಸ ಮಾಡಿ ಫೋನ್ ನೋಡೋಕೆ ಅಷ್ಟು ಸಾಹಸ ಮಾಡಬೇಕಾ? ಫೋನ್ ಚಾರ್ಜ್ ಫೋನ್ ಅಷ್ಟು ಜಾಸ್ತಿ ಆಗಿದೆಯಾ ನಿಮಗೆ? ಕೊಡ್ಬೇಕಾ ಮತ್ತೆ? ಏನಕ್ಕೆ ಫೋನ್ ತೊಗೊಳ್ತಾ ಇರೋದು? ಫೋನ್ ಏನಕ್ಕೆ ತೊಗೊಳ್ತಾ ಇರೋದು? ಹಾಂ, ಇಲ್ಲಿ ನನ್ನ ಹಸ್ಬೆಂಡು ಕೆಳಗಡೆ ಹೋಗಿ ಮಾತಾಡ್ತಿದ್ದಾರೆ ಏನೋ. ನನ್ನ ಮುದ್ದುಮ್ಮ ನನ್ನ ಮಗಳಿಗೆ ಹೇಳ್ದೆ ಹೋದ್ರು ಅವರು. ಅದಕ್ಕೋಸ್ಕರ ನಾನು ಅಪ್ಪಾಜಿ ಅಂತ ಹೇಳಿ ಹೆಂಗೆ ಇಳ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಒಬ್ಬರೇ ಫುಲ್ಲು ದೊಡ್ಡವಳಾಗ್ಬಿಟ್ಲಪ್ಪ ನನ್ನ ಮಗಳು ಅನಿಸುತ್ತೆ ಒಂದೊಂದು ಸಲ. ಮುದ್ದು ರಾಜ್ಕುಮಾರಿ ಬೇಡಮ್ಮ ಹೋಗೋದಂದ್ರೂ ಇಲ್ಲ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರೋದು. ಅದಕ್ಕೆ ಒಂದು ವಿಡಿಯೋ ಎಲ್ಲಿ ನೋಡೋಣ ಎಷ್ಟು ಫ್ಲೋರ್ ಇಳಿತಾರೆ ಅಂತ ಅಂದ್ಕೊಂಡು ಇದು ಮಾಡಿದೆ. ಮೊನ್ನೆ ಒಂದು ಸಲನೂ ಇಳಿದಿದ್ರು, ಹತ್ತಿದ್ರು ಸಹ, ಅದನ್ನು ವಿಡಿಯೋ ಮಾಡಿದ್ದೆ ನಾನು. ಎಷ್ಟು ಮುದ್ದಾಗಿ ಇಳಿತಾರೆ ನೋಡಿ, ಖುಷಿ ಆಗುತ್ತೆ ನನಗೆ. ಬಟ್ ಯಾರಾದರೂ ಬೇರೆಯವರು ಜೆಂಟ್ಸ್ ಇದ್ದರೆ ಭಯ ಪಡ್ತಾರೆ, ಹೋಗೋದಿಲ್ಲ. ಆಲ್ಮೋಸ್ಟ್ ಕೆಳಗಡೆ 4th ಫ್ಲೋರ್ ಇಳಿದು ಒಬ್ಬರೇ ಬಂದರು. ಕಾಲೆಲ್ಲ ಒಂದು ಸ್ವಲ್ಪ ಶೇಪ್ ಕೆಟ್ಟೋಗುತ್ತೆ, ಹಾಗೆಲ್ಲ ಇಳಿಸ್ಬಾರ್ದು ಅಂತ ಅಂತಾರೆ. ನನಗೆ ಆ್ಯಕ್ಟಿವ್ ಆಗಿರ್ತಾಳೆ ನನ್ನ ಮಗಳು, ಸ್ಟ್ರಾಂಗ್ ಆಗ್ತಾಳೆ ಅಂತ ಹೇಳಿ ನಾನು ಬಿಡ್ತೀನಿ. ಇಲ್ಲಿ ಭಯಪಟ್ಟು ಮೇಲೆ ಬಂದರು ಅವ್ರು, ಯಾರೋ ಬೇರೆಯವ್ರು ಇದ್ದಿದ್ದಕ್ಕೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ತೊಗೊಂಡು ನೋಡಿ ಮೇಲೆ ರಿಟರ್ನ್ ಬರ್ತಾಯಿದ್ದಾರೆ. ಅಷ್ಟೆಲ್ಲ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದರು ಬಾಮ್ಮ ಅಂತ ಹೇಳಿ. ನಾನು ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಮೇಲೆ ಹೋದೆ, ಇಲ್ಲಿ ಸ್ವಲ್ಪ ಹೊತ್ತು ಅಂತ ಹೇಳಿ. ಹಸ್ಬೆಂಡ್ ಆಫೀಸ್ಗೆಲ್ಲ ಹೋದ್ಮೇಲೆ ಬ್ರೇಕ್ಫಾಸ್ಟ್ ನಾನು ಆಗಿತ್ತು, ನಾನು ಊಟನೇ ಮಾಡಿಸಿಲ್ಲ ವೆಡ್ನೆಸ್ಡೇ. ಪಾಪ ಹಸ್ಕೊಂಡು ನೋಡಿ ಹೆಂಗೆ ತಿಂತಿದ್ದಾರೆ. ಖಾರ ಇತ್ತು. ಥ್ಯಾಂಕ್ ಯು. ಇನ್ನೂ ತಿನ್ನೋದು ಮಾಡ್ತಾ ಇದ್ದಿದ್ದು, ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಎಷ್ಟು ಮುದ್ದು ಅಂದರೆ ಪಾಪ. ಇವತ್ತು ಹಾಲು ಸ್ವಲ್ಪ ಲೇಟ್ ಕೊಟ್ಟಿದ್ದೆ, ಸ್ನಾನ ಎಲ್ಲ ಮಾಡಿ ಹಠ ಮಾಡಿ. ಆಲ್ಮೋಸ್ಟ್ ಬೇಗ ಇದ್ದಿದ್ರು, 7:30 8ಗೆಲ್ಲ ಹಾಲು ಕೊಟ್ಟಿದ್ದೆ. ಆಮೇಲೆ ಏನೂ ಕೊಡಲ್ಲ ನಾನು ಔಟ್ಸೈಡ್ ಫುಡ್, ಜಂಕ್ ಫುಡ್ ಎಲ್ಲ ಅಂತೂ ಅಲೋವೇ ಮಾಡಲ್ಲ, ಕೊಡೋದು ಹಂಗೆ ಎತ್ಕೊತೀನಿ. ಸೊ ಹಸ್ಕೊಂಡಿರೋದಕ್ಕೆ ನೋಡಿ ತಟ್ಟೆ ಎಲ್ಲ ನಾನು ಪ್ಲೇಟ್ ಅವರೇ ಇಸ್ಕೊಂಡಿದ್ದಾರೆ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ನೈಲ್ಸ್ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ. ನಾನು ಕಟ್ ಮಾಡ್ತೀನಿ, ನಿಮಗೆ ನಾನು ಕಟ್ ಮಾಡ್ತೀನಿ, ಕೊಡಿ ಅಂತ ಹಠ ಮಾಡ್ತಿದ್ದಾರೆ ನೋಡಿ, ಕೈಯೆಲ್ಲ ಹಿಂದೆ ಇಟ್ಕೊಳೋದೆಲ್ಲ. ತುಂಬ ಖುಷಿ. ನನ್ನ ಮುದ್ದುಮ್ಮ ಇದ್ದರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫುಲ್ಲು ಖುಷಿ ಅವಳ ಜೊತೆ. ಮತ್ತು ನಾನು ನನ್ನ ಮದುಮ ಇಬ್ಬರು ನೈಲ್ಸ್ ಕಟ್ ಮಾಡಿಕೊಂಡು, ಇಬ್ಬರೂ ಒಂಥರ ಹೆಣ್ಮಗು ಆದರೆ ಒಂಥರ ಏನೋ ಬೆಸ್ಟ್ ಫ್ರೆಂಡ್ ಥರನೋ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಮನಸ್ಸಿಗೆ ತುಂಬ ಹತ್ತಿರವಾಗಿ ನಮಗೆಲ್ಲದಕ್ಕೂ ಶೇರ್ ಮಾಡ್ಕೊಳೋದಕ್ಕೆ, ಫ್ಯೂಚರಲ್ಲಿ ಎಲ್ಲದಕ್ಕೂ ಹೆಲ್ಪ್ ಆಗ್ತಾರೆ ಹೆಣ್ಮಕ್ಳಿದ್ರೆ. ಇದು ನನಗೆ ಖುಷಿ. ಏನಕ್ಕೆ ಕಚ್ಚಿದ್ದು? ಏನು ಬಂಗಾರಿ? ಏನದು ಒಂದೇ? ನೀನೇನಕ್ಕೆ ಕಚ್ಚಿದೆ ಬಾಲ್ನ? ಅಲ್ಲಿ ಸುಮ್ಮನೆ ಇರಲ್ವ ನಿನಗೆ? ಟೀತ್ ಸುಮ್ಮನೆ ಇರಲ್ವ? ಟೀತ್ ಸುಮ್ಮನೆ ಇರಲ್ವ ನಿನಗೆ? ಯಾಕೆ ಕಚ್ಚಿದ್ದು? ಹಾಂ, ಹಂಗೆ ಕಚ್ತಾರಾ? ಛೀ ಗಬ್ಬಿ ನೀನು, ಗಬ್ಬಿಮಾ ನೀನು. ಛೀ ಗಬ್ಬಿ ಮಗಳಪ್ಪ ಇದು. ಅಯ್ಯೋ ಚಿನಿ, ಅದೇನು ಆಪಲ್ ಮಗ ನಂಗೆ ತಿಂತ ಇದೆಯಾ ಕಚ್ಚಿ ಮಾಡಿ? ಆಪಲ್ ಕೊಡಿಸ್ತೀನಿ ಬಿಡು ಮಗಳೇ ಬೇಕಂದ್ರೆ. ಏನಮ್ಮದು?
ಏಯ್, ಹೇಳ್ತಾ ಇದ್ರೆ ಸುಮ್ಮನೆ ಮಮ್ಮಿ ಹೇಳ್ತಾ ಇದ್ದಾರೆ ಅಂದೆ ಮತ್ತೆ ಮಾಡ್ತಾ ಇದೀಯಾ ಮಮ್ಮಿ ಮುಂದೆನೆ? ಆ ಇಡಲ್ಲಿ. ಬೈ ಕಡೆ. ಏನ್ ಚಿಕ್ಕು ಬಾಲ್ ನಂಗೆ ಕಚ್ಚಿದ್ಯಲ್ಲ, ಇಲ್ಲಿ ಬಟ್ಟೆ ಎಲ್ಲ ಮಡ್ಚ್ತಾ ಇದ್ರೆ ನಾನು. ಅಮ್ಮ, ಇಲ್ಲಿ ಕಚ್ಚಿ ಮಾಡಿ ಹೋಗಿದ್ಯಾ? ಇಲ್ಲಿ ಕಚ್ಚಿ ಮಾಡಿ ಇಲ್ಲಿ ಕಚ್ಚಿ ಮಾಡ್ದ. ಮೈ ಗಾಡ್. ಕೆನ್ನೆ ಹಿಡ್ಕೊಂಡು ಹೆಂಗೆ? ನೀನು ಕೊಡು ಮಮ್ಮಿಗೆ. ನಿಂಗೆ ಯಾರಂದ್ರೆ ಇಷ್ಟ ಚಿನ್ನ? ಅಪ್ಪಾಜಿ ಇಷ್ಟೇನು? ಅಪ್ಪಾಜಿ ಇಷ್ಟ. ಹೋಗಂಗಾದ್ರೆ ಹೋಗಿ ಬೇಡ. ಫಸ್ಟ್ ಅಪ್ಪಾಜಿ ಅಂದೆ ಅಲ್ಲ. ಯಾರಂದ್ರೆ ಇಷ್ಟ? ಯಾರಂದ್ರೆ ಇಷ್ಟ? ಯಾರಂದ್ರೆ ಇಷ್ಟ? ಯಾರಂದ್ರೆ ಇಷ್ಟ? ಯಾರಂದ್ರೆ ಇಷ್ಟ ಚಿನ್ನ? ಚಿನ್ನ ಯಾರಂದ್ರೆ ಇಷ್ಟ? ಹಂಗಾದ್ರೆ ಗುಡ್ ನೈಟ್. ನೀನು ಹೇಳು ಮಗಳೇ. ಅಮ್ಮ ಹೆಂಗೆ ಹೇಳೋದು? ಗುಡ್ ನೈಟ್ ಹೇಳ್ಬಾ. ಹೆಂಗೆ ಗುಡ್ ನೈಟ್ ಹೇಳಕಂದ? ಗುಡ್ ನೈಟ್. ಗುಡ್ ನೈಟ್ ಹೇಳಮ್ಮ. ಅಮ್ಮ ಗುಡ್ ನೈಟ್ ಹೇಳಮ್ಮ. ಹೆಂಗೆ ಹೇಳೋದಮ್ಮ ಗುಡ್ ನೈಟ್? ಗುಡ್ ನೈಟ್ ಹೇಳು. ಹೆಂಗೆ ಅಪ್ಪಾಜಿಗೆ ಹೆಂಗೆ ಹೇಳ್ತೀಯ ಗುಡ್ ನೈಟ್ ನೀನು? ಕರಿ ಪಪ್ಪನ್ ಕರಿ. ಕರಿ ಪಪ್ಪನ್ ಕರೆದು ಗುಡ್ ನೈಟ್ ಹೇಳು. ಓಮ ಓಮ ಗುಡ್ ನೈಟ್. ಐ ಲವ್ ಯು ಚಿನ್ನ. ಮಮ್ಮಿಗೆ 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 ಹೇಳಲ್ವಾ? ಹೇಳು. ಥ್ಯಾಂಕ್ ಯು ಮಾ. ನಡಿ ನಡಿ ಮುಂದೆ ನಡಿ. ಮಾಡ್ತೀನಿ. ಹೋಗು ಹೋಗ. ಅಲ್ಲಿ ಕೊಡ್ತಾರೆ ಹೋಗು. ಅದನ್ನ ಮುಟ್ಬಾರ್ದು. ಅಲ್ಲಿ ಆಂಟಿ ಅಕ್ಕ ಕೊಡ್ತಾರೆ ನೋಡಲ್ಲಿ. ಹೋಗು ಅಲ್ಲಿ ಅಕ್ಕ ಹತ್ರ ಇಸ್ಕೊಂಬ. ಕೇಳು ನಡಿ ಕೇಳ. ಹೋಗ. ನಾನು ಬರ್ತೀನಿ. ಏನು ಬೇಕು ಏನು ಬೇಕು ಏನು ಬೇಕು? ಬೀಳ್ತೀಯ ಮತ್ತೆ. ಏನು ಬೇಕು ಏನು ಬೇಕು ನೋಡು. ಅಲ್ಲಿ ಅಕ್ಕನ ಕೇಳು. ಕೇಳು. ಮುಟ್ಬಾರ್ದು ಅವೆಲ್ಲ. ಟ್ರೈ ಮಾಡೋದು ಎಲ್ಲ ಓಕೆ ಆಗೋದಿದೆ ಅಂತ ಮಾಡಿ ಮಾಡ್ಬೇಡ. ಕೇಳು. ಏನು ಬೇಕಮ್ಮ? ಏನು ಬೇಕು? ಹಾಂ ಯಾವುದು ತೋರಿಸು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಬಾಯ್ ಮಾಡು. ಅವ್ರು ಕೊಟ್ಟಿದ ತಕ್ಷಣ ಓಡ್ ಬರ್ತಾಳೆ ನೋಡ ಪಾಪ. ಒಂದು ನಿಮಿಷ.
ಕ್ಯಾನ್ಸಲ್ ಮಾಡಿ ನಮ್ಮ ರಾಜ್ಕುಮಾರಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಆಗ್ಬಿಟ್ಟಿದೆ. ಇದೇನು ತುಂಬ ಖಾರದು ಪೆರಿ ಪೆರಿ ತೊಗೊಂಡ್ಬಿಟ್ಟಿದ್ದೆ ನಾನು. ಆದ್ರೂ ಅದನ್ನು ತಿನ್ನೋದು ಮಮ್ಮಿ ಜಿಯಾ, ಅದು ತಿನ್ನೋದು ಮಮ್ಮಿ ಜಿಯಾ ಅನ್ನೋದು. ಪಾಪ ಖಾರ ಇನ್ನೂ ತಿನ್ನಲ್ಲ. ನನಗೆ ಬೇಜಾರಾಗ್ತಿತ್ತು. ಬಟ್ ಪೆರಿ ಪೆರಿ ತೊಗೊಂಡ್ಬಿಟ್ಟಿದ್ದೆ. ಕೇಕ್ ತೊಗೊಂಡ್ವಿ, ಕೇಕ್ ತಿಂತಾಳಲ್ವ ಅಂತ. ಕೇಕು ತಿನ್ನಲಿಲ್ಲ. ಬಟ್ ಅದು ಫ್ರೆಂಚ್ ಫ್ರೈಸೇ ಇಷ್ಟ ಅಂತೇಳಿ ಅದನ್ನೇ ತಿಂದರು ಖಾರ ಅಂತ. ಹಾಗೆ ನಾರ್ಮಲಾಗಿ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಎಲ್ಲ ಹೋಗಿ. ಹಾಗೆ ನಾರ್ಮಲಾಗಿ ಹೋಗಿ ಈವ್ನಿಂಗಲ್ಲಿ ಏನೋ ಬೇರೆ ಕೆಲಸಕ್ಕೆ ಹೋಗಿ ಹಾಗೆಯೇ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬಂದ್ವಿ. ಈವ್ನಿಂಗ್ ಬಂದಮೇಲೆ ನೈಟ್ ಡಿನ್ನರ್ಗೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಸಾಂಬಾರು ಆ್ಯಂಡ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ದೀನಿ. ನಾನು ರೆಸಿಪೀಸ್ ಏನು ಶೂಟ್ ಮಾಡಿಲ್ಲ. ಮಾಡೋಣ ಅಂತ ಇಟ್ಕೊಂಡಿದ್ದೆ. ನೋಡಿ ನನ್ನ ಮಗಳು ಸ್ಟ್ಯಾಂಡ್ ತೊಗೊಂಡು ಹೋಗೋದು, ಡಿಸ್ಟರ್ಬ್ ಮಾಡೋದು ಮಾಡ್ತಾಯಿದ್ದಾರೆ. ತೊಗೊಮಮ್ಮ ಅಂತ ಹೇಳ್ತಾಯಿದ್ದೀನಿ. ಎತ್ಕೊಂಡು ಹೊರ್ಟೋಗ್ತಾರೆ. ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಸ್ಟ್ಯಾಂಡ್ ಸಮೇತ ಫೋನು ಎತ್ಕೊಂಡು ಹೊರ್ಟೋಗ್ತಾರೆ. ಕೊಡಲ್ಲ ನಾನು ಅಂತ ಹೇಳ್ತಾರೆ ತೊಗೊಂಡೋಗ್ಬಿಟ್ಟು. ಮತ್ತು ಇನ್ನು ಜೋರಾಗಿ ಮಾತಾಡೋಂಗಿಲ್ಲ, ಹೊಡಿಯೋಕ್ಕೂ ಆಗಲ್ಲ. ಮತ್ತು ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಹಾಗೆ ಹೋಗಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಶೂಟ್ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಈ ನಡುವೆ ಅಂತೂ ತುಂಬ ಅಂದರೆ ತುಂಬ ಮುದ್ದಾಗ್ಬಿಟ್ಟಿದ್ದಾರೆ. ಯಾರಾದರೂ ಮಕ್ಕಳೇನಾದರೂ ಕೆಳಗಡೆ ಆಟಾಡ್ತಾಯಿದ್ರೆ ಅಮ್ಮ ಕರ್ಕೊಂಡು ಹೋಗೋಣ ಅಂತ ಕೇಳ್ತಾರೆ. ಬೇಡಮ್ಮ ಅಂದರೆ ಅಮ್ಮ ಪ್ಲೀಸ್ ಅಮ್ಮ ಹೋಗೋಣ ಅಂತ ಹೇಳ್ತಾರೆ. ಅಷ್ಟು ಮುದ್ದಾಗ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ಮಿಕ್ಸಿ ಹಾಕ್ತಾಯಿದ್ರೆ ನಾನು ಹಾಕ್ತೀನಿ ಬಟನ್ ಅಂತ ಹೇಳಿ ಅದನ್ನು ಸ್ಟೂಲ್ ಹಾಕಿ ನಾನು ನಿಂತ್ಕೊಂಡಿರ್ತೀನಿ ಅಂತೇಳಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೈಗೆಲ್ಲ ಏನೇನಾದರೂ ಮೆತ್ಸ್ಕೊತಾ ಇರ್ತಾರೆ. ಅದಕ್ಕೆ ಇಲ್ಲಿ ವಾಶ್ ಮಾಡ್ತಾಯಿದ್ದೀನಿ, ಹ್ಯಾಂಡ್ ವಾಶ್. ನೀನು ಹೋಗಮ್ಮ ನಾನು ಹಾಕ್ಕೊಳ್ತೀನಿ ಅಂತ ಹೇಳಿದ ಮಾತೇ ಕೇಳಲ್ಲ, ಅಷ್ಟು ಹಠ ಮಾಡ್ತಾರೆ. ನಾನಂದರೆ ನನಗಿಂತ 10ರಷ್ಟು ಜಾಸ್ತಿ ಹಠ. ಇಲ್ಲಿ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು ಹುರುಳಿಕಾಳು ಆಲೂಗಡ್ಡೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಗಟ್ಟಿಯಾಗಿ ಗೊಜ್ಜು ಮಾಡ್ಕೊಳ್ತಾ ಇರೋದು ನಾನಿದು ಸಾಂಬಾರಲ್ಲ, ಮೊಳಕೆ ಹುರುಳಿಕಾಳು ಗೊಜ್ಜು. ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ರೆಸಿಪಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಗಟ್ಟಿಯಾಗಿ ಇಷ್ಟು ಟೇಸ್ಟಿಯಾಗಿರುತ್ತೆ. ಇವತ್ತಿಂದನೇ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.